ಎಲ್ಲರೂ ಕೂಡ ಯತ್ನಾಳವರು ಹೋರಾಟ ನ್ಯಾಯಕ್ಕಾಗಿ ಮಾಡ್ತಾ ಇರೋ ಹೋರಾಟಕ್ಕೆ ಬೆಂಬಲ ಕೊಡೋಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೀವಿ. ನಿನ್ನೆನೂ ಕೂಡ ರಾತ್ರಿ 9 ಗಂಟೆಗೆ ಬಂದು ನಾನು ಅಧಿಕಾರಿಗಳ ಜೊತೆ ಎಲ್ಲ ಚರ್ಚೆ ಮಾಡಿದೆ. ಅಧಿಕಾರಿಗಳು ಒಂಥರ ಬೊಮ್ಮಾಯಿರು ಹೇಳ್ದಂಗೆ ಇದು ಸ್ವಾಯತ್ತ ಸಂಸ್ಥೆ ಇದು. ಆದರೆ ಇಲ್ಲಿ ಆ ಥರದ ಸ್ವಾಯತ್ತತೆ ಏನು ಕಾಣ್ತಾ ಇಲ್ಲ, ಫ್ರೀಡಮ್ ಏನೂ ಇಲ್ಲ ಇಲ್ಲಿ. ಪ್ರತಿಯೊಂದಕ್ಕೂ ಮಂತ್ರಿಯನ್ನು ಕಡೆ ನೋಡೋವಂಥ ಒಂದು ಚಟವನ್ನು ಬೆಳೆಸ್ಕೊಂಬಿಟ್ಟಿದ್ದಾರೆ. ಯಾಕೆಂದರೆ ಪೊಲ್ಯೂಷನ್ ಬೋರ್ಡ್ ಅಂದರೆ ಪೊಲ್ಯೂಷನನ್ನು ತಡೆಯೋದಲ್ಲ, ಪೊಲ್ಯೂಷನ್ ಕ್ರಿಯೇಟ್ ಮಾಡೋ ಬೋರ್ಡ್ ಇದು. ಇಲ್ಲಿ ನಡೆಯೋಂಥ ಹಗರಣಗಳನ್ನು ಲೆಕ್ಕ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ನೆನ್ನೆ ಯಾವುದೋ ಕೆಂಗೇರಿಯಲ್ಲಿ ಹೋಗಿ ಒಂದು 8 ಅಡಿ ಅಂಗಡಿನ ಮುಚ್ಚಿ ಬಂದಿದ್ದಾರೆ. ಈಗ ನಮ್ಮ ಬೊಮ್ಮಾಯಿ ಅವರು ಹೇಳಿದ್ರು, ನದಿಗೆ ದಿನಕ್ಕೆ ಲಕ್ಷಾಂತರ ಲೀಟ್ರು ಮೊಲಾಸಿಸ್ ಹರಿದು ಹೋಗ್ತಾ ಇದೆ. ಪಾಪ ಅವನು ಯಾವನ 8 ಅಡಿಯಲ್ಲಿ ಅಂಗಡಿಗಿಂದ ನೀರು ಹೋಗ್ತೈತೆ ಅಂತ ಅವನು ಬಂದ್ ಮಾಡಿದಾರೆ. ಅಂದರೆ ಅರ್ಥ ಆಯ್ತಲ್ಲ, ಇಲ್ಲಿ ಬರಬೇಕಾದ್ರೆ ಇಲ್ಲಿ ನೀವು ಪಂಚೆ ಉಟ್ಕೊಂಡು ಜುಬ್ಬ ಹಾಕ್ಕೊಂಡು ಬಂದರೆ ಇಲ್ಲಿ ಎಂಟ್ರಿ ಇಲ್ಲ. ಇಲ್ಲಿ ಕೋಟ್ ಹಾಕ್ಕೊಂಬರ್ಬೇಕು, ಟೈ ಇರಬೇಕು, ಶೂ ಇರಬೇಕು, ಸೂಟ್ ಕೇಸ್ ಇರಬೇಕು, ಅವ್ರಿಗೆ ಮಾತ್ರ ಇಲ್ಲಿ ಎಂಟ್ರಿ. ಬೇರೆಯವ್ರಿಗೆ ಇಲ್ಲೇನು ಎಂಟ್ರಿ ಇಲ್ಲ. ಅದಕ್ಕೆ ಇದೊಂಥರ ಕಾರ್ಪೊರೇಟ್ ಕಂಪ್ನಿ ಥರ ಮಾಡ್ಕೊಂಬಿಟ್ಟವ್ರು ಇವರು. ಇಲ್ಲಿ ಕ್ಲಿಯರಾಗಿ ಕೋರ್ಟ್ ಆರ್ಡ್ರ್ ಕ್ಲಿಯರ್ ಇದೆ. ಅದರಲ್ಲಿ ಇದು ರೆಸ್ಪಾಂಡ್ ನಂಬರ್ 1 ಈಸ್ ಡೈರೆಕ್ಟೆಡ್ ಟು ಇಶ್ಯೂ CFO ಇನ್ ಫೇವರ್ ಆಫ್ ದಿ ಪಿಟಿಷನರ್ ಅಂತಲೇ ಇದೆ. ಚೀಫ್ ಜಸ್ಟಿಸ್ ಮುಂದೆ ಆಗಿರೋವಂಥದ್ದು. ಇವರು 1 ವಾರ ಆಗಿದೆ ಆಲ್ರೆಡಿ. ಎಂಥ ಕೆಟ್ಟ ಅಧಿಕಾರಿ ಇದ್ದಾನೆ ಅಂದರೆ, ನನಗೆ ಬಂದೇ ಇಲ್ಲ ಸರ್ ಅಂತಾನೆ. ಇನ್ನು ಕಾಪಿ ಆದೇಶ ಆಗಿ 1 ವಾರ ಆಗಿದೆ. ಇವ್ರ ಪರವಾಗಿ 4 ಜನ ಲಾಯರ್ ಹೋಗಿ ನಿಂತಿದ್ದಾರಲ್ಲಿ. 4 ಜನ ಲಾಯರು ಅವ್ರ ಮುಂದೆನೇ AG ಅವರು ಹೋಗಿದ್ದಾರೆ. ಅವ್ರ ಮುಂದೆನೇ ಕೋರ್ಟ್ ಆರ್ಡ್ರನ್ನ ಓದಿದ್ದಾರೆ. ಕೋರ್ಟ್ ಆರ್ಡ್ರ್ ಹೋದ್ಮೇಲೆ ಜ್ಞಾನ ಬೇಡವ ಇವರಿಗೆ? ಈ ಥರ ಆಗಿದೆ. ಆಮೇಲೆ ಸರ್ಟಿಫೈಡ್ 1 ಗಂಟೆಗೆ ಬಂದು ಕೇಳಿದ್ರೆ 1 ಅವರಲ್ಲಿ ಮಾಡಿಕೊಡ್ತೀನಿ ಅಂದರು. ಆಮೇಲೆ 1 ಅವರ್ ಆದಮೇಲೆ ಸರ್ಟಿಫೈಡ್ ಕಾಪಿ ತನ್ನಿ ಅಂದರು. ಸರ್ಟಿಫೈಡ್ ಕಾಪಿನೂ ತಂದಿದ್ರು ನೋಡಿ, ಸರ್ಟಿಫೈಡ್ ಕಾಪಿ ಇದೆ, ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಅವರ್ ವೆಯ್ಟ್ ಮಾಡಿ ಅದು. ಅಷ್ಟರಲ್ಲಿ ಫೋನ್ ಬಂತು ಮೇಲೆಯಿಂದ, ಇವ್ರು ಕಿರುಕುಳ ಕೊಡಬೇಕು ಅಂತ ಇದ್ದೀರಿ, ಸರ್ಕಾರದಲ್ಲಿ ಯತ್ನಾಳ್ ಅವ್ರಿಗೆ ತೊಂದರೆ ಕೊಡಬೇಕು ಅನ್ನೋದು ಒಂದು ಇದೆ, ಅದಕ್ಕೋಸ್ಕರ ಕೊಡಬೇಡಿ ಅಂತ. ಇವಳು ಮೂಕನ ಬಸವಣ್ಣ ಥರ ಕೂತವನಿಗೆ ಏನು ಮಾತು ಇಲ್ಲ, ಏನೂ ಇಲ್ಲ. ಮೆಂಬರ್ ಸೆಕ್ರೆಟ್ರಿ, ಚೇರ್ಮನ್ನು ಕಾಣೆ ಔಟಿದ್ದಾರೆ. ನಾವೆಲ್ಲ ಇಷ್ಟೊಂದು ಜನ ಬಂದಿದ್ದೀರಿ, ಮಾಜಿ ಮುಖ್ಯಮಂತ್ರಿಗಳು, ಅಪೋಸಿಷನ್ ಲೀಡ್ರು, ನಮ್ಮ MLAಗಳು, ನಮ್ಮ ಡೆಪ್ಟಿ ಲೀಡರು ಅಶ್ವಥ್ ನಾರಾಯಣ್ ಅವರು, ಉಪಮುಖ್ಯಮಂತ್ರಿ, ಇಷ್ಟು ಜನ ಬಂದರೂ ಕೂಡ ಅವನೊಬ್ಬ ಚೇರ್ಮನ್ನು ತಪ್ಪಿಸ್ಕೊಂಡು ಕಳ್ಳರನ್ನ ರೀತಿ ಹೋಗೋ ಬಂದು ಉತ್ತರ ಕೊಡಬೇಕಲ್ಲ. ಅವ್ರಿಗೆ ನ್ಯಾಯ ಇದ್ದಿದ್ರೆ ಉತ್ತರ ಕೊಡೋಕ್ಕೆ ಏನು ಸಮಸ್ಯೆ? ನ್ಯಾಯ ಇದ್ದಿದ್ರೆ ಅವನ ಕಡೆ ಧೈರ್ಯವಾಗಿ ಬಂದು ಉತ್ತರ ಕೊಡ್ಬೋದಾಯ್ತು. ಸರ್ ಇಟ್ ಇಸ್ ಇಲ್ಲೀಗಲ್, ನಾನು ಅದಕ್ಕೆ ಕೊಡ್ತಾ ಇಲ್ಲ, ಅದನ್ನು ರೈಟಿಂಗಲ್ಲೇ ಕೊಡಲಿ. ಕೊಟ್ಬಿಟ್ಟು ನಾನು ಹೈಕೋರ್ಟ್ ಚೀಫ್ ಜಸ್ಟಿಸ್ ಆರ್ಡ್ರನ್ನ ನಾನು ಫಾಲೋ ಮಾಡಲ್ಲ ಸರ್, ನಾನು ಸರ್ಕಾರದ ಆದೇಶ ಫಾಲೋ ಮಾಡ್ತೀನಿ ಅಂತ ಹೇಳಿ. ಅದನ್ನು ಹೇಳ್ತಾ ಇಲ್ಲ. ಈ ಕಡೆ ತಲೆನೂ ಹಾಕಿಲ್ಲ. ಆ್ಯಕ್ಚುಲಿ 11 ಗಂಟೆಗೆ ಮೀಟಿಂಗ್ ಇತ್ತು ಇಲ್ಲಿ, ಮೀಟಿಂಗು ಬಂದಿಲ್ಲ ಇಲ್ಲಿ. ಅಂದರೆ ಯತ್ನಾಳ್ ಅವ್ರಿಗೆ ಕಿರುಕುಳ ಕೊಡಬೇಕು, ತೊಂದರೆ ಕೊಡಬೇಕು ಅನ್ನೋ ಒಂದು ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಈಗ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಇಲ್ಲಿ ಏನೋ ಬಂದು ಎಲ್ಲ ಗಲಾಟೆ ಮಾಡಿಬಿಟ್ರು, ಇಲ್ಲಿ ದಾಂಧಲೆ ಮಾಡಿಬಿಟ್ಟಿದ್ದಾರೆ, ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ, ಬಂಧಿಸಿ ಅಂತೇಳಿ ಮೆಸೇಜ್ ಬಂದಿದೆ ನನಗಿರೋ ಇನ್ಫಾರ್ಮೇಷನ್. ಎಂಥ ಕೆಟ್ಟ ಸರ್ಕಾರ! ಒಂದು ಕಡೆ ಮೂಢ ಹಗರಣ, ಇನ್ನೊಂದು ಕಡೆ ವಾಲ್ಮೀಕಿ ಹಗರಣ, ಇನ್ನೊಂದು ಕಡೆ ಖರ್ಗೆ ಹಗರಣ, ಇನ್ನೊಂದು ಕಡೆ ಜಿಂದಾಲ್ ಹಗರಣ. ಹಗರಣದಲ್ಲಿ ತುಂಬಿ ತುಳುಕ್ತಾ ಇರೋವಂಥ ಈ ಸರ್ಕಾರ, ಇವರಿಗೆ ನಾಚಿಕೆ ಆಗಬೇಡ. ಕೋರ್ಟ್ ಆರ್ಡ್ರನ್ನ ಫಾಲೋ ಮಾಡಬೇಕು. ಇದು ಸರ್ಕಾರಕ್ಕೆ ಬರೋದೇ ಇಲ್ಲ, ಇದು ಸರ್ಕಾರಕ್ಕೆ ಸಂಬಂಧನೇ ಇಲ್ಲ. ಈ ಬೋರ್ಡ್ ಇಲ್ಲೇ ತೀರ್ಮಾನ ತೆಗೆದುಕೊಳ್ಬೇಕು. ಸೆಕ್ರೆಟರಿ ಮತ್ತು ಚೇರ್ಮನ್ ಇವರಿಬ್ಬರೇ ತೀರ್ಮಾನ ತೆಗೆದುಕೊಳ್ಳುವಂಥ ಆರ್ಡ್ರ್ ಇದು. ಆ ಕಡೆ ಮುಖ ಮಾಡಿ ತಿರುಗಿದ್ದಾರೆ ವಿಧಾನಸೌಧಕ್ಕೆ. ಅದರಿಂದ ಇದರಲ್ಲಿ ಅನ್ಯಾಯ ಆಗಿದೆ. ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಿ. ನಾವೆಲ್ಲ ಕೂಡ ಯತ್ನಾಳ್ ಅವರಿಗೆ ಬೆಂಬಲ ಕೊಡ್ತೀರಿ. ನ್ಯಾಯ ಸಿಗಬೇಕು. ಇದು ರೈತರ ಪ್ರಶ್ನೆ.